ಚಾಮರಾಜನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಆಗಸ್ಟ್ 15 ಇವತ್ತು ಬೆಳ್ಳಂಬೆಳಗ್ಗೆ 3 ಜನರ ಮೇಲೆ ಎನ್ಕೌಂಟರ್ ನಡೆದಿದೆ. 3 ಜನರ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳು 3 ಜನರ ಮೇಲೆ ಎನ್ಕೌಂಟರ್ ಮಾಡಿರೋದು. ಕಾರಣ ಏನು? ಇದರಲ್ಲಿ ಏನೆಲ್ಲ ಸಂಶಯಗಳಿದೆ? ಅಥವಾ ಅರಣ್ಯಾಧಿಕಾರಿಗಳು ಹೇಳೋದೇನು, ಅಥವಾ ಇವಾಗ ಮೃತರ ಕುಟುಂಬದವರು ಏನು ಹೇಳೋದೇನು? ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ವಿಡಿಯೋನ ಕಂಪ್ಲೀಟ್ ನೋಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಎನ್ಕೌಂಟರ್ ಇದು. ಸೊ ಏನಾಯ್ತು ಅಂತಂದರೆ ಆಗಸ್ಟ್ 15 ಇವತ್ತು ಬೆಳಗಿನ ಜಾವ 5:10 ಆಗಿರುವಂಥ ಒಂದು ಘಟನೆ. ಅರಣ್ಯಾಧಿಕಾರಿಗಳು ಹೇಳೋ ರೀತಿ ಇವರು ರಾತ್ರಿನೇ ಕಾಡಿಗೆ ಬಂದಿದ್ದಾರೆ. ಕಾಡಿನಲ್ಲಿ ಬೇಟೆ ಆಡ್ತಾಯಿದ್ರು. ಇನ್ನೊಬ್ಬರು ಕೂಡ ಇದ್ರಂತೆ, 4 ಜನ. ಸೊ 4 ಜನ ಇದ್ರಂತೆ, ಬೇಟೆ ಆಡ್ತಿದ್ರು. ಇವರ ಬಳಿ ನಾಡ ಪಿಸ್ತೂಲ್ಗಳು ಇತ್ತು ಅಂತ ಹೇಳ್ತಾರೆ. ಇವರು ಬೇಟೆ ಆಡೋವಂಥ ಸಂದರ್ಭದಲ್ಲಿ ಒಂದು ಜಿಂಕೆ ಸಿಕ್ಕಿದೆ, ಜಿಂಕೆಯನ್ನು ಬೇಟೆ ಆಡಿದ್ದಾರೆ. ಅದಾದ ನಂತರ ಅದನ್ನು ಬೇರ್ಪಡಿಸ್ತಿದ್ರು. ಆವಾಗ ಇವರು ನಿಖರ ಮಾಹಿತಿಯಿಂದ ಅರಣ್ಯಾಧಿಕಾರಿಗಳು ಆ ಕಾಡಿಗೆ ಹೋದರು. ಆವಾಗ ಈ 4 ಜನ ಇವ್ರನ್ನ ಸರೆಂಡರ್ ಆಗೋದಕ್ಕೆ ಹೇಳಿದ್ರು. ಆದರೆ ಆ 4 ಜನ ಪಿಸ್ತೂಲ್ ಇದ್ದಿದ್ದರಿಂದಾಗಿ ಇವರ ಮೇಲೇ ಶೂಟ್ ಮಾಡೋದಕ್ಕೆ ಬಂದರು. ಆವಾಗ ಇವರ ಆತ್ಮರಕ್ಷಣೆಗೋಸ್ಕರ ಅವರಿಗೆ ಎನ್ಕೌಂಟ್ರ್ ಮಾಡಿದ್ದಾರೆ ಅನ್ನುವಂಥದ್ದು, 3 ಜನರು ಮೇಲೆ ಎನ್ಕೌಂಟ್ರ್ ಮಾಡಿದ್ದಾರೆ ಅಂತ ಹೇಳೋದು ಅರಣ್ಯಾಧಿಕಾರಿಗಳ ವಿವರಣೆ. ಇವಾಗ ಈ ಮೃತರ ಕುಟುಂಬದವರು ಏನು ಹೇಳ್ತಿದ್ದಾರೆ, ಒಬ್ಬ ಅಂತೂ ಅವರ ಕುಟುಂಬದ ವ್ಯಕ್ತಿ ಹೇಳೋ ಮಾಹಿತಿಗಳ ಪ್ರಕಾರ ಅವರಿಗೆ ಬೆಳಗಿನ ಜಾವ ಕರೆ ಬಂದಿದೆ, ನಿಮ್ಮ ಕುಟುಂಬದವರು ಸತ್ತೋಗಿದ್ದಾರೆ ಎನ್ಕೌಂಟ್ರಲ್ಲಿ ಅಂತ ಹೇಳ್ಬಿಟ್ಟು ಕರೆ ಬಂದಿದೆ. ಯಾಕೆ ಏನು ಅಂತ ಮಾಹಿತಿ ಅವ್ರಿಗೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಕಾಡಿಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ, ಇವರು ಬೇಟೆಗಾರರಲ್ಲ ಅನ್ನೋದು ಕುಟುಂಬಸ್ಥರ ವಾದ. ಯಾಕೆ ಹೋಗಿರ್ಬೋದು ಅಂತ ಹೇಳಿದ್ರೆ, ಅವರು ಕುರಿ ಮತ್ತು ಹಸುಗಳನ್ನು ಸಾಕೊಂಡು ಜೀವನ ಮಾಡೋರು ರೈತರು. ಇವರು ಕಾಡಿಗೆ ಏನಾದರೂ ಕುರಿ ಏನಾದರೂ ಕಳೆದೋಗಿರ್ಬೋದು, ಅಥವಾ ಕುರಿಗೆ ಬೇಕಾದಂಥ ಆಹಾರನ ತರಕ್ಕೆ ಹೋಗಿದ್ದಾರೋ ಏನೋ, ಈ ಕಾರಣಕ್ಕೆ ಹೋಗಿದ್ದಾರೆ. ಆದರೆ ಈ ಅರಣ್ಯಾಧಿಕಾರಿಗಳು ಇವ್ರನ್ನ ಗುರಿಮಾಗಿಟ್ಟಿಸ್ಕೊಂಡು ಇವ್ರನ್ನ ಒಂದು ಮಾತು ಕೇಳದಲೆ, ನೀವು ಯಾಕೆ ಹೋಗಿ ಬಂದಿದ್ದೀರಾ, ಯಾಕೆ ಏನು ಅಂತ ಕೇಳದಲೆ ಇವ್ರನ್ನ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದಾರೆ ಅನ್ನೋದು ಈಗ ಏನು ಸತ್ತೋಗಿದ್ದಾರೆ ಎನ್ಕೌಂಟರ್ ಆಗಿ ಅವರ ಕುಟುಂಬಸ್ಥರ ಅಳಲು. ಸ್ಥಳ ಬಂದ್ಬಿಟ್ಟು ಕಾವೇರಿ ವನ್ಯಧಾಮ ವ್ಯಾಪ್ತಿಯ ಹೊಳೆದಟ್ಟಿ ಶಾಕ್ಯ ಅರಣ್ಯ ಪ್ರದೇಶ. ಮೃತರ ಹೆಸರು ತೋಮಿಯರ್ ಪಾಳ್ಯದ ಅಂತೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ, ಈ 3 ಜನ. ಇನ್ನೊಬ್ಬರು ಇದ್ದರಂತೆ, ಅವರು ಆ ಘಟನೆ ನಡಿಬೇಕಾದ್ರೆ ಓಡೋಗಿದ್ದಾರೆ, ಅವ್ರನ್ನ ಹುಡುಕ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಆರೋಪಿಗಳು ಕಾಡು ಪ್ರಾಣಿ ಬೇಟೆಯಾಡಿ ಮಾಂಸವನ್ನು ಬೇರ್ಪಡಿಸ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಸಿಬ್ಬಂದಿಗಳು ದಾಳಿ ನಡೆಸಿದ್ರು. ಅದಾದಮೇಲೆ ಈ ಥರದ್ದಾಯಿತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಈಗ ಮುಂದಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಭಟನೆಗಳು ಜೋರಾಗಿ ನಡೀತು. ಯಾಕೆಂದರೆ ಸರಿಯಾದ ಕಾರಣ ಗೊತ್ತಿಲ್ಲ, ಎನ್ಕೌಂಟ್ರ್ ಮಾಡಿಬಿಟ್ಟಿದ್ದಾರೆ, 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಸಣ್ಣ ಮಕ್ಕಳು ಇರುವಂತಹ ಕುಟುಂಬ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳು ಜೋರಾಯಿತು. ಆ ಊರಿನ ಜನರೆಲ್ಲರೂ ಸೇರಿಕೊಂಡು ಅಲ್ಲಿದ್ದಂಥ ಅರಣ್ಯ ಕಚೇರಿ ಇರುತ್ತಲ್ಲ ಅದನ್ನು ಧ್ವಂಸ ಮಾಡಿಬಿಟ್ರು. ಸೊ ಒಳಗಿರುವಂಥ ಕುರ್ಚಿಗಳನ್ನೆಲ್ಲ ಹೊಡೆದ್ರು, ಹೊರಗಡೆ ಇದ್ದಂಥ ಗಾಡಿಗಳು ಇದನ್ನೆಲ್ಲ ಧ್ವಂಸ ಮಾಡಿದ್ರು. ಈಗ ಅದಾದ ಮೇಲೆ ಎಲ್ಲ ನ್ಯೂಸ್ಗಳಲ್ಲಿ, ಈ ನ್ಯೂಸ್ ಚಾನೆಲ್ಗಳಲ್ಲಿ ಈ ನ್ಯೂಸ್ ಬರೋದಕ್ಕೆ ಶುರುವಾಯಿತು. ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು ಅನ್ನುವಂಥ ಒಂದು ಡಿಮಾಂಡನ್ನು ಅಲ್ಲಿನ ಗ್ರಾಮಸ್ಥರು, ಪ್ರತಿಭಟನಾಕಾರರು ಮಾಡಿದ್ರು. ಸದ್ಯಕ್ಕೆ ಅರಣ್ಯ ಸಚಿವರು ಹೇಳಿದಂತಹ ಮಾತೇನಿದೆ, ರಾಮಲಿಂಗಾರೆಡ್ಡಿ ಅವರು ಕನ್ಫರ್ಮ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನನಗೆ ಬಂದಿರೋ ಮಾಹಿತಿ ಇಷ್ಟು: ಅವರು ಜಿಂಕೆಯನ್ನು ಬೇಟೆ ಆಡ್ತಿದ್ರು, ಒಂದು ನಾಡ ಪಿಸ್ತೂಲ್ ಇತ್ತು, ಆತ್ಮರಕ್ಷಣೆಗೋಸ್ಕರ ಅರಣ್ಯ ಅಧಿಕಾರಿಗಳು ಎನ್ಕೌಂಟ್ರ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ನನಗೆ ಬಂದಿದೆ. ಆದರೆ ಅವರು ಬೇಟೆ ಆಡೋದಕ್ಕೆ ಹೋಗಿದ್ರಾ ಅಥವಾ ಬೇರೆ ಕಾರಣಗಳಿಗೆ ಹೋಗಿದ್ರಾ ಅನ್ನೋದು ತನಿಖೆ ಆಗಬೇಕು. ತನಿಖೆ ಆದ ಮೇಲೆ ನಮ್ಮ ಅರಣ್ಯ ಅಧಿಕಾರಿಗಳ ತಪ್ಪಿದರೆ ಖಂಡಿತ ಅವ್ರಿಗೂ ಶಿಕ್ಷೆ ಆಗಲಿ. ಜೊತೆಗೆ ಇವರ ಫ್ಯಾಮಿಲಿಗೆ ಏನಿದೆ, ಅವರು ಇವಾಗ ಪ್ರತಿಭಟನಾಕಾರರು ಈ ಫ್ಯಾಮಿಲಿಗೆ ಸರ್ಕಾರನೇ ಪರಿಹಾರನ ಕೊಡಬೇಕು ಅನ್ನುವಂಥ ಅಹವಾಲನ್ನು ಕೂಡ ಇಟ್ಕೊಂಡಿದ್ದಾರೆ. ಇದನ್ನು ಕೂಡ ನಾವು ಚರ್ಚೆ ಮಾಡಿ ಈ ತೀರ್ಪು ಬಂದ ಮೇಲೆ, ಅಂದರೆ ಈ ತನಿಖೆಯ ರಿಪೋರ್ಟ್ ಬಂದ ಮೇಲೆ ಇದನ್ನೆಲ್ಲ ನಾವು ಡಿಸೈಡ್ ಮಾಡೋಣ. ಈಗ ಡಿಸೈಡ್ ಮಾಡೋದು ಇದು ಟೂ ಅರ್ಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಆಮೇಲೆ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿ ಅವರು ಬರಬೇಕು ಅನ್ನುವಂಥ ಡಿಮಾಂಡ್ಗೆ ಇವರು ಮಾತಾಡಿ ಹೇಳಿದರು ಸಚಿವರು, ನಾನಿವಾಗ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಕೋಲಾರಿಗೆ ಹೋಗ್ತಿದ್ದೀನಿ, ಅದರಿಂದಾಗಿ ಉಸ್ತುವಾರಿ ಸಚಿವರು ಆ ಜಾಗದ, ಅಂದರೆ ಚಾಮರಾಜನಗರ ಕ್ಷೇತ್ರದ ಉಸ್ತುವಾರಿ ಸಚಿವರಾಗಿರುವಂಥ ಪುಟ್ಟರಂಗ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೇಳಿದರು ರಾಮಲಿಂಗಾರೆಡ್ಡಿಯವರು. ನಂತರ ಪುಟ್ಟರಂಗ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಆವಾಗ ಪ್ರತಿಭಟನಾಕಾರರು ವಾಹನ ಸಂಚಾರಕ್ಕೆ ತಡೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇವಾಗ ಮ್ಯಾಜಿಸ್ಟ್ರೇಟ್ ನೇತೃತ್ವದ ತನಿಖೆಗೆ ಆದೇಶಿಸಿದ್ದಾರೆ. ಓಕೆನಾ? ಸೊ ಇದಿಷ್ಟು ವಿಚಾರಗಳು, ಬೆಳಗಿನಿಂದ ಆದಂತಹ ಬೆಳವಣಿಗೆಗಳು ಚಾಮರಾಜನಗರ ಕ್ಷೇತ್ರದಲ್ಲಿ.
ಆದಂಥ ಬೆಳವಣಿಗೆ. ಈಗ ಅವ್ರು ಹೇಳೋ ಪ್ರಕಾರ, ಆ ಪ್ರತಿಭಟನಾಕಾರರು ಹೇಳೋ ಪ್ರಕಾರ ಇದೊಂದು ಪ್ರೀ ಪ್ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನೂ ಕೂಡ ಜನರಲ್ಲಿ ಪ್ರಶ್ನೆಗಳು ಮೂಡೋದೇನೆಂದರೆ, ಇವರು ನಿಜವಾಗ್ಲೂ ಎನ್ಕೌಂಟ್ರ್ ಮಾಡದೇ ಆಗಿದ್ದರೆ ಆತ್ಮರಕ್ಷಣೆಗೋಸ್ಕರ ಈ ಸೊಂಟದಿಂದ ಕೆಳಭಾಗ, ಕಾಲಿನ ಭಾಗಕ್ಕೆ ಎನ್ಕೌಂಟ್ರ್ ಮಾಡಬೇಕಿತ್ತು, ಯಾಕೆ ತಲೆ, ಎದೆ ಭಾಗಕ್ಕೆಲ್ಲ ಶೂಟ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಯಾವ ರೀತಿ ಹೋಗುತ್ತೆ ಇದು, ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಪಡ್ಕೊಳ್ಳುತ್ತೆ ಕಾದು ನೋಡಬೇಕು. ರಿಪೋರ್ಟ್ ಬರಬೇಕು. ಅಲ್ಲಿವರೆಗೆ ಈ ಎಲ್ಲ ಸಂಶಯಗಳು ನಮ್ಮಲ್ಲಿ ಹಾಗೇ ಇರುತ್ತೆ. ಚಾಮರಾಜನಗರದಲ್ಲಾಗಿರೋದು. ದಯವಿಟ್ಟು ಚಾಮರಾಜನಗರ ಸುತ್ತಮುತ್ತ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಇದೊಂದು ವೀಡಿಯೋನ ಶೇರ್ ಮಾಡಿ. ನ್ಯಾಯ ಸಿಗಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಧನ್ಯವಾದ.